ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ಇದು ವರಮಹಾಲಕ್ಷ್ಮಿ ಆಗಿ ನೆಕ್ಸ್ಟ್ ಡೇದು ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈ ಲಾಗು ದೇವ್ರಿಗೆ ಎಲ್ಲ ನಿನ್ನೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಅಲಂಕಾರ ಎಲ್ಲ ಮಾಡಿಬಿಟ್ಟು ಎಷ್ಟು ಖುಷಿ ಸಂಭ್ರಮದಿಂದ ಮಾಡಿದ್ವಲ್ವ. ಇವತ್ತು ಅದನ್ನೆಲ್ಲವೂ ತೆಗೆದುಬಿಟ್ಟು ಎಲ್ಲ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೇಸರಿ ಭಾತನ್ನ ಮಾಡಿದ್ದೆ. ಇನ್ನು ಹಾಗೇ ದೇವ್ರನ್ನ ತೆಗಿಯೋದು ಅಷ್ಟು ಸರಿ ಅನಿಸೋದಿಲ್ಲ. ಏನಾದರೂ ಒಂದು ಸ್ವಲ್ಪ ಪ್ರಸಾದ ಅಂತ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಕೇಸರಿ ಭಾತೋ ಇಲ್ಲಾಂದರೆ ಕಡಲೆಕಾಳು ಉಸ್ಳಿನೋ ಏನಾದರೂ ಮಾಡಿ ದೇವರಿಗೆ ಇಟ್ಬಿಟ್ಟು ನೈವೇದ್ಯ ಇಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನು ದೇವ್ರನ್ನ ಕಳಿಸ್ಕೊಡ್ಬೇಕು. ಹಾಗಾಗಿಬಿಟ್ಟು ಇನ್ನು ಎಲ್ಲವೂ ಮಾಡಿ ರೆಡಿ ಮಾಡ್ತಾಯಿದ್ದೆ. ನಮ್ಮದು ದೀಪದ ಕಂಬ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ಕಿಟಕಿ ಈ ಕಡೆಯಿಂದ ಬರೋದ್ರಿಂದ ಗಾಳಿ ಎಲ್ಲ ಈ ಸೈಡ್ ಹೋಗಿ ಹೋಗಿ ದೀಪ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಇನ್ನು ಈ ಕಡೆ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಹಾಲ್ನಲ್ಲಿ ಲಕ್ಷ್ಮೀನ ಕೂರಿಸಿದ್ವಲ್ಲ ಅಲ್ಲಿನೂ ಅಷ್ಟೇ ಎಲ್ಲ ಸ್ವಲ್ಪ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ಇನ್ನು ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಬಾಗಿಲಿಗೆ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಬಾಗಿಲ ಹತ್ರ ನಾನು ಒಂದು ಮಂಜುನಾಥ ಸ್ವಾಮಿದು ಅಂದರೆ ಧರ್ಮಸ್ಥಳದಿಂದ ತಂದಿರೋಂಥ ಕಾಯಿನ ಕಟ್ಟಿದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣಿಂದು ಕಟ್ಟಿದ್ದೀನಿ. ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾ ಇರ್ತಾರೆ, ಇದು ಧರ್ಮಸ್ಥಳದ ಇದು ಓಕೆ, ಇದು ಯಾಕೆ ನಿಂಬೆಹಣ್ಣು ಕಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತೀರ. ಆದರೆ ಆ ಥರ ಎಲ್ಲ ಕಲ್ಪನೆಗಳು ಮಾಡ್ಕೊಳೋ ಅಂಥದ್ದೇನೂ ಬೇಡ. ಯಾಕೆ ಅಂದರೆ, ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಕನಸಲ್ಲಿ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ನನಗೆ ನಿಂಬೆಹಣ್ಣು ಮತ್ತು ಅಕ್ಕಿ ಕಾಳು ಮತ್ತು ಗರ್ಕೆ ಎಲ್ಲ ಕೊಟ್ಟಿರೋ ಆ ಥರ ಕನಸು ಬಿದ್ದಿತ್ತು ಅಂತೇಳ್ಬಿಟ್ಟು, ಅದೇ ರೀತಿಯೇ ಸೇಮ್ ನನಗೆ ಯಾವ ಥರ ಕನಸು ಬಿದ್ದಿತ್ತು ಅದೇ ರೀತಿಯೇ ನನಗೆ ಒಂದು ಪವಾಡನ ನಡೀತು. ಎಲ್ಲಿ ಅಂತಂದರೆ, ನಿಮ್ಗೆ ಹೇಳಿದ್ರೆ ನೀವು ನಂಬೋದೇ ಇಲ್ಲ, ಶಾಕ್. ನನಗೆ ಒಂದು ಕಡೆ ಶಾಕ್ ಆಗಿಬಿಟ್ಟು ನಾನೇ ಒಂದು ಎಷ್ಟೋ ದಿನವರೆಗೂ ನಾನು ಇದು ಹೆಂಗೆ ಈ ಥರ ಆಗುತ್ತಾ, ಈ ಥರ ಸಾಧ್ಯನಾ ಅಂತ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೆ. ಯಾಕೆಂದರೆ ರಾಘವೇಂದ್ರ ಸ್ವಾಮಿ ಬಂದುಬಿಟ್ಟು ಕನಸಲ್ಲಿ ಇದೆಲ್ಲ ಗರ್ಕೆ ಆಗಿರಲಿ ಮತ್ತು ನಿಂಬೆಹಣ್ಣಾಗಲಿ ಅದೆಲ್ಲ ಕೊಡೋದೆಲ್ಲ ಸುಮ್ಮನೆ ಅಲ್ಲ. ಆದರೆ ನನಗೆ ಅದು ಹೆಂಗೆ ಪವಾಡ ಅನ್ನಿಸ್ತು ಅಂತಂದರೆ, ಅದು ಕನಸು ಬಿದ್ದು ಒಂದು ವಾರ ಆದಮೇಲೆ ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ನನ್ನ ಕನಸಲ್ಲಿ ಹೆಂಗೆ ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿ ನನಗೆ ನಿಂಬೆಹಣ್ಣು ಮತ್ತು ಗರ್ಕೆ ಮತ್ತು ಅಕ್ಕಿ ಎಲ್ಲ ಹೆಂಗೆ ಕೊಟ್ಟಿದ್ರಲ್ಲ ಅದೇ ರೀತಿಯೇ ನನಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸೇಮ್ ಅದೇ ಥರನೇ ಪೂಜಾರಿಯವ್ರು ಕೊಟ್ಟರು ನನಗೆ. ಅದು ನೋಡಿಬಿಟ್ಟು ನನಗೆ ಎಷ್ಟು ಶಾಕು ಅಂದರೆ, ನಾನು ನಮ್ಮ ಮನೆಯವರು ಇಬ್ಬರು ಮುಖ ನೋಡಿಕೊಂಡು ಫುಲ್ ಶಾಕ್. ಯಾಕೆ ಅಂದರೆ ನನ್ನ ಕನಸು ನಾನು ನಮ್ಮ ಮನೆಯವ್ರಿಗೆ ಮಾತ್ರ ಹೇಳಿದ್ದೆ, ನಾನು ಈ ಥರ ನನ್ನ ಕನಸು ಬಿದ್ದಿದೆ ನನಗೆ ಅಂತ. ಹಂಗೆ ಹೇಳಿ ಒಂದು ವಾರ ಆದಮೇಲೆ ಇದು ನಡೆದಿರೋದು. ಹಾಗಾಗಿಬಿಟ್ಟು ಅದು ನಿಂಬೆಹಣ್ಣೆಲ್ಲ ಕೊಟ್ಟರು ಅಂದ್ವಲ್ಲ, ಆ ಪೂಜಾರಿ ನನಗೆ ಇದನ್ನು ನೀವು ಮನೇಲಿ ಕಟ್ಟ್ರಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ತುಂಬ ಜನ ಇದ್ರು ಅದರಲ್ಲಿ ನನಗೊಬ್ಬರಿಗೆ ಕೊಟ್ಟಿದ್ದವರು. ಅದರಿಂದ ನಾನು ಅದನ್ನು ತೊಗೊಂಡು ಬಂದುಬಿಟ್ಟು ಬಾಗಿಲಿಗೆ ಕಟ್ಟಿದ್ದೀನಿ. ನೋಡಿ ಪೂಜೆ ಎಲ್ಲ ಆಯಿತು. ನಾನು ಟಿಫನ್ಗೆ ಒಂದು ಸ್ವಲ್ಪ ಚೌಚೌ ಬಾತ್ ಮಾಡಿ, ಉಪ್ಪಿಟ್ಟು ಮತ್ತು ಸ್ವಲ್ಪ ಕೇಸರಿ ಬಾತ್ ಆಯಿತಾ. ದೇವರಿಗೆ ಹೆಂಗಿದ್ರೆ ನೈವೇದ್ಯ ಇಡಬೇಕಲ್ಲ, ಹಾಗಾಗಿ ಕೇಸರಿ ಬಾತ್ ಮಾಡಿದ್ದೆ. ಇನ್ನಾದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಟ್ರೆ ಆಯಿತು, ಟಿಫನ್ಗೆ ಹಾಕ್ಬಿಡುತ್ತೆ ಅಂತ ಟಿಫನ್ ಮಾಡಿದೆ. ಈಗ ಟೈಮ್ 10:30 10:30ವರೆಗೂ ರಾಹುಗಾಲ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಲ್ಲೇ 10:30 ಆದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ತೆಗಿಬೇಕು. ಇನ್ನು ಸ್ವಲ್ಪ ಟಿಫನ್ ಎಲ್ಲ ಮುಗಿಸ್ಕೊಂಡು ತೆಗಿಯೋಣ ಅಂತ. ದೇವರಿಗೆ ಹಿಂದಿನ ದಿನ ನಾವು ಪೂಜೆ ಮಾಡಿದಾಗ ಹಿಂದಿನ ದಿನವೇ ಕದಲಿಸ್ಬಾರ್ದು, ಶುಕ್ರವಾರ ಆಗಿರೋದ್ರಿಂದ. ಇವತ್ತು ಶನಿವಾರ, ಇವತ್ತು ಕದಲಿಸ್ಬಿಟ್ಟು ಅಂದರೆ ಇವತ್ತು ತೆಗಿಬೇಕಲ್ಲ, ಅದನ್ನೆಲ್ಲ ದೇವ್ರದ್ದೆಲ್ಲ ಮತ್ತು ಖಾಲಿ ಹೊಟ್ಟೆನಲ್ಲಿ ದೇವರಿಗೆ ಕಳಿಸ್ಕೊಡ್ಬಾರ್ದು ಅಂತಾರೆ. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೇಸರಿ ಬಾತ್ ಮಾಡಿದ್ದೆ.
ಹಾಗೆ ನಮಗೂ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ಕೆಸರುಬತ್ತು ಉಪ್ಪಿಟ್ಟು ಎರಡನ್ನೂ ತಿಂದ್ಬಿಟ್ಟು ಇವಾಗ ದೇವ್ರದ್ದೆಲ್ಲ ತೆಗಿಬೇಕು. ಎಷ್ಟೊತ್ತಾಗುತ್ತೆ ನೋಡೋಣ ಅಂತ. ಆಲ್ರೆಡಿ 10:45 ಆಗಿದೆ ಟೈಮು. ನಾವು ಟಿಫನ್ ಮಾಡಿಬಿಟ್ಟು ಇನ್ನು ದೇವ್ರ ಹತ್ರ ಇಟ್ಟಿರೋದು ದೀಪನೆಲ್ಲ ತೆಗೆದ್ಬಿಟ್ಟು ಫಸ್ಟು ಆಮೇಲೆ ಎಲ್ಲ ಕ್ಲೀನ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು ಕೆಳಗಡೆ ಸಣ್ಣದೊಂದು ಪುಟ್ಟು ಬೌಲ್ನಲ್ಲಿ ಗಣೇಶನ ಇಟ್ಟಿದ್ದೆ. ಲಕ್ಷ್ಮೀ ಪೂಜೆ ಏನಾದರೂ ಮಾಡಿದ್ರೆ ಫಸ್ಟು ಗಣೇಶನ ಪೂಜೆ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮೀ ಪೂಜೆನೇ ಅಂತಲ್ಲ, ಏನೇ ಪೂಜೆ ಮಾಡಿದ್ರು ಫಸ್ಟು ಗಣೇಶನಿಗೆ ಪೂಜೆ ಆಗಿಬಿಟ್ಟು ನಂತರ ದೇವ್ರುಗಳು ಪೂಜೆ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಪುಟ್ಟು ಗಣೇಶನ ಇಟ್ಬಿಟ್ಟು ಇನ್ನು ಪೂಜೆನ ಮಾಡಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ಲ ತೆಗಿಬೇಕು, ತೆಗಿತಾ ಇದ್ದೀನಿ ಎಲ್ಲ ನಿಧಾನಕ್ಕೆ. ಏನು ಹೇಳ್ತಾರೆ, ಕೂರಿಸುವಾಗ ಎಷ್ಟು ಖುಷಿಯಿಂದ ಎಷ್ಟು ಸಂತೋಷವಾಗಿ ಹಂಗೆ ಅಲಂಕಾರ ಮಾಡಬೇಕು ಹಿಂಗೆ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂರಿಸ್ತೀವಿ. ತೆಗಿಯುವಾಗ ಏನೋ ಒಂಥರ ಬೇಜಾರಾಗುತ್ತೆ. ಎಲ್ಲ ಅಲಂಕಾರ ಎಲ್ಲ ಮಾಡೋಗಿ ಇಷ್ಟು ಟೈಮ್ ತೊಗೊಂಡಿರುತ್ತೆ. ಇವಾಗ ಏನಿಲ್ಲ, ಒಂದು 10 ನಿಮಿಷದಲ್ಲಿ ಎಲ್ಲ ನೀಟಾಗಿ ಎಲ್ಲ ತೆಗೆದುಬಿಡ್ಬೋದು. ಆಮೇಲೆ ದೇವ್ರದ್ದೆಲ್ಲ ಸ್ವಲ್ಪ ಎಲ್ಲ ಹೊಗೆ ಬಂದುಬಿಟ್ಟು ಎಲ್ಲ ದೀಪ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಇಲ್ಲಿಂದ ಕಿಟಕಿ ಇರೋದ್ರಿಂದ ನಮಗೆ ಗಾಳಿ ತುಂಬ ಬರುತ್ತೆ. ಹಂಗಾಗ್ಬಿಟ್ಟು ಆ ಗಾಳಿಗೆ ಆ ದೀಪ ಎಲ್ಲ ರಿವರ್ಸ್ ಥರ ಹೋಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿದೆ. ಎಲ್ಲ ಜೋಡ್ಸೋಣ. ಎಲ್ಲ ಕಿಟಕಿಯಿಂದ ಗಾಳಿ ಈ ಕಡೆ ಬೀಸೋದ್ರಿಂದ ಒಂದು ಸೈಡೇ ಬೀಸೋದ್ರಿಂದ ದೀಪ ಎಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ಸಿಲ್ವರ್ ದೀಪ ಎಲ್ಲ ಒಂಥರ ಫುಲ್ಲು ಕಪ್ಪಗಾಗ್ಬಿಟ್ಟಿದೆ. ಅದು ಸಣ್ಣಕ್ಕೇನಾದರೂ ಅಣಿಸಿದರೆ ಆಫ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಉದ್ದುದ್ದ ಮಾಡಿ ಅಣಿಸಿದ್ದೆ. ಹಾಗಾಗಿಬಿಟ್ಟು ಅದು ಇನ್ನೂ ಇದು ಬಿಸಿ ಇದಕ್ಕೆ ಹೊಗೆಗೆ ಎಲ್ಲ ಫುಲ್ಲು ಕಪ್ಪಗಾಗ್ಬಿಟ್ಟಿದೆ. ಅದೆಲ್ಲ ಉಜ್ಜಿ ಕ್ಲೀನ್ ಮಾಡೋದಿದೆಯಲ್ಲ ಅದೊಂದಿದೆ. ಇನ್ನು ವರಮಹಾಲಕ್ಷ್ಮಿಗೆ ಎಲ್ಲ ಹೂವು ಅದೆಲ್ಲ ತೊಗೊಂಡು ಬಂದಿದ್ದೆಲ್ಲ ಎಲ್ಲ ಕರೆಕ್ಟಾಗಿತ್ತು. ಒಂದು ಸ್ವಲ್ಪನೇ ಎಕ್ಸ್ಟ್ರಾ ಅಂತ ತರೋಕ್ಕೆ ಹೋಗಿರಲಿಲ್ಲ ಈ ಸಲ ಅಂತಲ್ಲ, ಯಾವಾಗಲೂ ಅಷ್ಟೇ ಹಬ್ಬ ಟೈಮ್ನಲ್ಲಿ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಹೂವಿನ ರೇಟ್ ಅಂತೂ ಹೇಳೋಕ್ಕೆ ಆಗೋಲ್ಲ, ಕೇಳೋಕ್ಕೂ ಆಗಲ್ಲ. ಅಷ್ಟು ರೇಟ್ ಆಗಿಬಿಟ್ಟಿರುತ್ತೆ. ಒಂದು ಮೊಳ ಕನಕಾಂಬ್ರ ಹೂವು 300 ರೂಪಾಯಿ ಅಂತ ಹೇಳಿದರು. ನನಗಂತೂ ಫುಲ್ ಅದು ಹೂವಿಂದ ರೇಟ್ ಕೆಳಗೆ ಶಾಕ್ ಆಗಿಬಿಡ್ತು. ಅದೊಂದೇ ಅಲ್ಲ, ಇನ್ನು ದುಂಡು ಮಲ್ಲಿಗೆ ಆಗಿರಲಿ, ಮಳ್ಳೆ ಹೂವು ಆಗಿರಲಿ, ಅದೂ ಅಷ್ಟೇ ಎಲ್ಲವೂ ರೇಟ್ ಅಂದರೆ ರೇಟು 100 ರೂಪಾಯಿ ಮೊಳ ಅನ್ನೋ ಥರ ಇತ್ತು. ಇನ್ನು ಎಷ್ಟು ಬೇಕು ದೇವರಿಗೆ ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ದೆ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಟೈಮ್ನಲ್ಲಿ ಸವಿತಾಸ್ ವ್ಲಾಗ್ಸ್ ಅನ್ನೋ ಚಾನಲ್ನಲ್ಲಿ ನಾನು ವೆರೈಟೀಸ್ ಆಗಿ ದೇವರಿಗೆ ಸ್ಯಾರಿ ಉಡ್ಸೋದನ್ನ ಹೇಗೆ ಅಂತೇಳ್ಬಿಟ್ಟು ನಾನು ಅದರಲ್ಲಿ ತೋರಿಸ್ಕೊಟ್ಟಿದ್ದೆ. ಈ ವರ್ಷ ನನಗೆ ಟೈಮೇ ಆಗಲಿಲ್ಲ. ಹಾಗಾಗಿಬಿಟ್ಟು ವೀಡಿಯೋನೇ ಮಾಡೋಕ್ಕೆ ಅಂತ ಹೋಗಲಿಲ್ಲ. ನಾನು ದೇವ್ರನ್ನ ಇದು ಫಸ್ಟು ಕೆಳಗಡೆ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಬಿಂದಿಗೆ ಅಂದರೆ ಕೊಡ್ಪಾನ ಅಂತ ಅಂತೀವಿ ನಾವು ನಮ್ಮ ಕಡೆ, ಈ ಸೈಡೆಲ್ಲ ಬಿಂದಿಗೆ ಅಂತ ಹೇಳ್ತಾರೆ. ಆ ಥರದ್ದೊಂದು ಇಟ್ಬಿಟ್ಟು ಅಂದರೆ ಬಿಂದಿಗೆನ ಇಟ್ಬಿಟ್ಟು ಅದ್ರ ಒಳಗಡೆ ನಾನು ಒಂದು ಸ್ವಲ್ಪ ನೀರು ಅಂತಂದರೆ ತುಂಬ ಮುಳುಗೋವರೆಗೂ ನೀರು ಅಂದರೆ ತುಂಬಿದ ಕೊಡ ಅಂತಾರಲ್ಲ ಆ ಥರವರೆಗೂ ನೀರನ್ನ ಹಾಕಬಾರ್ದು. ಮುಕ್ಕಾಲು ಭಾಗ ಅಷ್ಟೇ ನೀರು ಹಾಕಬೇಕು. ಸ್ವಲ್ಪ ಅಕ್ಕಿ ಕಾಳು, ಅರಿಶಿನ ಮತ್ತು ಕಾಯಿನ ಹಾಕ್ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಎಲೆ ಇಟ್ಬಿಟ್ಟು ಕಾಯಿ ಇಟ್ಬಿಟ್ಟು ಇನ್ನು ಲಕ್ಷ್ಮಿನ ಫೇಸ್ನ ನಾನು ಅಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ವ ದಾರನ ಎಕ್ಸ್ಟ್ರಾ ಹಾಕ್ಬಿಟ್ಟು ಕಟ್ಟಿದ್ದೆ. ಕರೆಕ್ಟಾಗಿ ಕುತ್ಕೊಳೋದೆ. ಇನ್ನು ನೋಡ್ಬೋದು ನಾನು ದೇವರಿಗೆ ಅಲಂಕಾರ ಮಾಡಿರೋ ಫೇಸ್ ಚೆನ್ನಾಗಿದೆ ಅಲ್ವಾ. ನನಗೂ ಅಷ್ಟೇ ಒಂಥರ ಸ್ಮೈಲಿಂಗ್ ಫೇಸ್ ಅನ್ನಿಸ್ತಾ ಇತ್ತು. ಚೆನ್ನಾಗಿತ್ತು, ಚೆನ್ನಾಗೂ ಕಾಣಿಸ್ತಾನೂ ಇತ್ತು. ನನ್ನ ಮಗ ಮಾತ್ರ ಇನ್ನು ಆವತ್ತಿನ ದಿನ ರಜೆ ಹಾಕ್ಬಿಟ್ಟಿದ್ದ ಸ್ಕೂಲ್ಗೆ. ನೆಕ್ಸ್ಟ್ ಡೇ ಅಂದರೆ ವರಮಹಾಲಕ್ಷ್ಮಿ ಮುಗಿದು ನೆಕ್ಸ್ಟ್ ಡೇಗೆ ಇನ್ನು ಇವತ್ತೇ ತೆಗಿತೀಯಾ, ಇವತ್ತೇನಕ್ಕೆ ತೆಗಿತೀಯಾ, ನಾಳೆ ತೆಗಿ, ಹಂಗೆ ಹಿಂಗೆ ಇನ್ನೊಂದು 2 ದಿನ ಇಟ್ಕೊಳೋಣ ಅಂತ ಹಂಗೆ ಹೇಳ್ತಾಯಿದ್ದ. ಗಣೇಶ ಏನಪ್ಪ ಇಟ್ಕೊಳಕ್ಕೆ, ಹಂಗೆಲ್ಲ ಇಟ್ಕೊಳ್ಬಾರ್ದು ದೇವರಿಂದು ಹಂಗೆ ಹಿಂಗೆ ಅಂತೆಲ್ಲ ಮಕ್ಳಿಗೆ ಗೊತ್ತಾಗಲ್ಲಲ್ವ. ಮತ್ತು ಓಡಾಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಬೀಳಿಸ್ತಾ ಇರ್ತಾರೆ. ಸುಮ್ಮನೆ ಏನಕ್ಕೆ ಎಲ್ಲ ಬೆಳಗ್ಗೆನೇ ಬೇಗನೆ ಆದಷ್ಟು ಬೇಗನೆ ಎಷ್ಟು ಬೇಗನೆ ರಾವುಗಾಲ ಎಲ್ಲ ನೋಡ್ಕೊಂಡು ತೆಗೆದ್ಬಿಟ್ರೆ ಆಯಿತು. ಇಲ್ಲ ಅಂತಂದರೆ ಮಕ್ಕಳು ಗೊತ್ತಲ್ವ ಆಟಾಡ್ತಾ ಇರ್ತಾರೆ, ಸಡನ್ನಾಗಿ ಓಡಾಡೋದು, ಜೋರಾಗಿ ಓಡಿ ಬರೋದು ಎಲ್ಲ ಮಾಡ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ನನಗೆ ಅಲ್ಲೇ ಇದ್ದೆ, ನಾನು ಟಿಫನ್ ಮಾಡ್ತಿದ್ದಂಗೆನೇ ಬೇಗನೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಇಷ್ಟು ಎಲ್ಲ ಕರೆಕ್ಟಾಗಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಂದು
ಮಕ್ಳಿಗೆ ಗೊತ್ತಾಗಂಗಿಲ್ಲ. ಹಾಗಾಗ್ಬಿಟ್ಟು ನಾನು ಆವಾಗಿಂದ ಅವಾಗೇ ತೆಗ್ದೆ. ನನ್ನ ಇಬ್ಬರು ಮಕ್ಕಳು ಅಷ್ಟೇ ಚಿಕ್ಕವರಿದ್ದಾಗೆ ನಾನು ಪೂಜೆನ ಮಾಡೋಕ್ಕೆ ಹೋಗಿರಲಿಲ್ಲ. ನನ್ನ ಮಗಳು ಚಿಕ್ಕವಳಿದ್ದಾಗೆ 1 ವರ್ಷ ನಾನು ಪೂಜೆ ಮಾಡಿರಲಿಲ್ಲ. ನನ್ನ ಮಗ ಚಿಕ್ಕವನಿದ್ದಾಗೂ ಅಷ್ಟೇ 1 ವರ್ಷ, ಅಂದರೆ ತುಂಬ ಗಲಾಟೆ ಮಾಡ್ತಾ ಇರ್ತಾರಲ್ವ, ಆ ಟೈಮ್ನಲ್ಲಿ ಅವ್ರನ್ನ ಹಿಡ್ಕೊಳಕ್ಕಾಗಲ್ಲ ಅನ್ನೋ ವರ್ಷದಲ್ಲಿ 2 ವರ್ಷವೂ ಅಷ್ಟೇ ನಾನು ಪೂಜೆನ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ. ಮಕ್ಕಳಿಗೆ ಗೊತ್ತಾಗಲ್ಲ, ಒಂದು ಕಡೆ ಈ ಕಡೆ ನೋಡ್ಕೋಬೇಕು, ಮನೇಲಿ ದೊಡ್ಡವರು ಅಂತಲೂ ಯಾರೂ ಇರಲಿಲ್ಲ ನಮಗೆ, ಯಾರು ನೋಡ್ಕೊಳೋ ಅಂಥವ್ರೂ ಇರಲಿಲ್ಲ. ಎಷ್ಟೊತ್ತಿದ್ರೂ ನಾನೇ ನೋಡ್ಕೋಬೇಕಾಗಿತ್ತು. ಇನ್ನು ಹಾಗಾಗ್ಬಿಟ್ಟು ನಾನು ಮದುವೆ ಆದಾಗಿಂದನೂ 1-2-3 ವರ್ಷ ನಾನು ಲಕ್ಷ್ಮೀ ಪೂಜೆನ ಮಾಡೇ ಇರಲಿಲ್ಲ. 1 ವರ್ಷ ಅಂತೂ ಮಕ್ಕಳು ಚಿಕ್ಕವರಿದ್ದಾಗೆ ಸ್ವಲ್ಪ ಕಷ್ಟಪಟ್ಬಿಟ್ಟು ಮಾಡಿದೆ ಪೂಜೆ. ಆಮೇಲೆ ಅಂದ್ಕೊಂಡೆ ನೆಕ್ಸ್ಟು ಸ್ವಲ್ಪ ದೊಡ್ಡವರಾಗೋವರೆಗೂ ಮಕ್ಕಳು ಪೂಜೆನ ಮಾಡೋಕ್ಕಾಗೋದಿಲ್ಲ ನನಗೆ ಅಂತ. ಯಾಕೆಂದರೆ ದೊಡ್ಡವರು ಅಂತ ಯಾರಿಲ್ಲ, ನೋಡ್ಕೊಳೋ ಅಂಥವ್ರು ಯಾರಿಲ್ಲ. ನಿಜವಾಗ್ಲೂ ಸಿಂಗಲ್ ಫ್ಯಾಮಿಲಿ ಹಿಂಗೆ ಇದ್ದಾಗೆ, ಇಂಡಿವಿಜುವಲ್ ಫ್ಯಾಮಿಲಿ ಇದ್ದಾಗೆ ನಿಜವಾಗ್ಲೂ ಎಷ್ಟು ಕಷ್ಟ ಅನಿಸುತ್ತೆ ಅಂತಂದರೆ, ಇಬ್ಬಿಬ್ರು ಮೇಂಟೈನ್ ಮಾಡಿಕೊಂಡು ನೋಡ್ಕೊಳೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನಂತೂ. ಅದರಲ್ಲಿ ಇಬ್ಬರೂ ನನ್ನ ಮಗನೂ ಸ್ವಲ್ಪ ಜಾಸ್ತಿ ಗಲಾಟೆ, ನನ್ನ ಮಗಳು ಸ್ವಲ್ಪ ಕಡಿಮೆ ಇದ್ಲು. ಬಟ್ ಆದ್ರೂ ಅವನಿಗೂ ಇಬ್ಬರು ನಿಜವಾಗ್ಲೂ ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಇವಾಗ ಹಿಂತಿರುಗಿ ನೋಡಿದ್ರೆ ಇಷ್ಟು ಕಷ್ಟಪಟ್ಟಿದ್ದೀವ ಅಂತ ಅನಿಸುತ್ತೆ. ಇದೆಲ್ಲ ನಾನು ನನ್ನ ತಮ್ಮನ ಮದುವೆ ಟೈಮ್ನಲ್ಲಿ ಓನಾಗಿ ಪರ್ಚೇಸ್ ಮಾಡಿರುವಂಥ ಸೆಟ್ ಇದು. ಇದಕ್ಕೆ ಸೊಂಟದ ಪಟ್ಟಿ ಇರಲಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಇದನ್ನು ಕೊಟ್ಟಿದ್ರು. ತೋರಿಸಿದ್ನಲ್ವ, ಇದು ಬಟ್ ನೆಕ್ಲೆಸ್ ಥರನೇ ಇದು ಆ್ಯಕ್ಚುಲಿ ಇದು ಸರನೇ, ಬಟ್ ಸಖತ್ತಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊಂಟಕ್ಕೆ ಹಾಕೊಂಡ್ರು ಬರುತ್ತೆ, 2 in 1 ಅಂತಾರಲ್ಲ ಹಂಗೆ. ಸೊಂಟಕ್ಕೆ ಹಾಕೊಂಡ್ರು ಬರುತ್ತೆ, ಕೊರಳಿಗೂ ಹಾಕೋಬೋದು, ಚೆನ್ನಾಗಿರುತ್ತೆ ಅದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಅಷ್ಟೇ, ಇದನ್ನು ಪರ್ಚೇಸ್ ಮಾಡಿತ್ತು. ಇದನ್ನು ನನ್ನ ತಮ್ಮನ ಮದುವೆ ಟೈಮ್ನಲ್ಲೇ ನಾನು ಇದು ಪರ್ಚೇಸ್ ಮಾಡಿದ್ದು. ಸಿಂಪಲ್ಲಾಗಿ ಇರಲಿ ಅಂತೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದೆ, ಓನಾಗಿ ಪರ್ಚೇಸ್ ಮಾಡಿರೋ ಅಂಥದ್ದು. ಇದು ಚಿಕ್ಕ ಹಾರ, ಇದು ಚಿಕ್ಕದು. ಇನ್ನೊಂದಿದೆ, ಅದೇನಿದೆನಪ್ಪ, ಇದೊಂದು ಮತ್ತು ದೊಡ್ಡದೊಂದಿದೆ. ಅದೆಲ್ಲ ಒಳಗಡೆ ಇಟ್ಟಿದ್ದೀನಿ. ಇದು ಇಲ್ಲೇ ಮೇಲಿತ್ತಲ್ಲ ಅಂತೇಳ್ಬಿಟ್ಟು ತೋರಿಸಿದೆ ಅಷ್ಟೇ. ಇದು ಬೈತಲೆ ಬಿಟ್ಟು ಚೆನ್ನಾಗಿದೆ, ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಓನಾಗೆ ಪರ್ಚೇಸ್, ಮನೇಲಿ ಹೆಣ್ಮಕ್ಳಿದ್ರೆ ಗೊತ್ತಲ್ವ, ಒಂದಲ್ಲ ಒಂದು ಫಂಕ್ಷನ್ಸ್ ಏನಾದರೂ ಬರ್ತಾ ಇರ್ತವೆ, ಅದು ಇದು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ಹೆಂಗಾದ್ರೂ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು. ಈ ಸೆಟ್ಟೊಂದು, ಆ ಸೆಟ್ಟೊಂದು, ಮತ್ತು ಒಂದು ಚಿಕ್ಕ ಸ್ಟೋನ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಅದು ಸೆಟ್ಟೇ 25,000 ಏನೋ ಅಂತ ಅನಿಸುತ್ತೆ. ಅದು ಚಿಕ್ಕದೊಂದು ಇದು ಬರುತ್ತೆ, ಅದೊಂದು ಸೆಟ್ಟೊಂದು ಪರ್ಚೇಸ್ ಮಾಡಿದ್ದೆ. ಇದೊಂದು, ಅದೊಂದು. ಈ ಸೆಟ್ಟೂ ಅಷ್ಟೇ 7,000 ಮತ್ತು 8,000 ಏನೋ ಇದೆ. ನನಗೆ ಅಷ್ಟು ನೆನಪಿಲ್ಲ, ನಮ್ಮ ತಮ್ಮನ ಮದುವೆಯಲ್ಲಿ ತೊಗೊಂಡಿರೋದ್ರಿಂದ. ನೋಡಿದ್ರಲ್ವ ಈ ಸೆಟ್ಟು, ಇದೆಲ್ಲ ನಮ್ಮ ತಮ್ಮನ ಮದುವೆ ಟೈಮ್ನಲ್ಲಿ ತೊಗೊಂಡಿದ್ದು. ಈ ನಮ್ಮ ತಮ್ಮನ ಮದುವೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸ್ಯಾರೀಸು ಹಂಗೆ ಪರ್ಚೇಸ್ ಮಾಡಿದ್ವಿ, ಗೋಲ್ಡು ಹಂಗೆ ಪರ್ಚೇಸ್ ಮಾಡಿದ್ವಿ, ಈ ಥರ ಗೋಲ್ಡನ್ನು ಹಂಗೆ ಪರ್ಚೇಸ್ ಮಾಡಿದ್ವಿ, ಈ ಥರದ್ದು ಸೆಟ್ಸೂ ಅಷ್ಟೇ ಹಂಗೆ ಪರ್ಚೇಸ್ ಮಾಡಿದ್ವಿ. ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ಗೊತ್ತಲ್ವ, ಒಂದಲ್ಲ ಒಂದು ಫಂಕ್ಷನ್ಸ್ ನಡೀತಾನೆ ಇರುತ್ತೆ. ಇಲ್ಲ ಅಂತಂದರೆ ಎಲ್ಲಿಗಾದ್ರೂ ಹೋಗ್ತಾ ಇರ್ತೀವಿ, ಎಲ್ಲ ವೆರೈಟೀಸ್ ಕೇಳ್ತಾನೆ ಇರ್ತಾರೆ. ಹೆಂಗಾದ್ರೂ ಆಗಲಿ ಒಂದು ಸ್ವಲ್ಪ ಸೆಟ್ ಇರಲಿ ಮನೇಲಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು 1-2 ಈ ಥರದ್ದು ಒಂದು ಸೆಟ್ಟು, ಮತ್ತು ಸ್ಟೋನ್ ಸೆಟ್ ಒಂದು ಚಿಕ್ಕ ಸ್ಟೋನ್ಸ್ ಬರುತ್ತಲ್ಲ ಅದೊಂದು ಸೆಟ್ಟು, 3 ಸೆಟ್ಟನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅವ್ನ ಮದುವೆ ತುಂಬ ದಿನದ ನಂತರ, ಅಂದರೆ ವೇಟ್ ಮಾಡಿ ಮದುವೆ ಆಯಿತು. ಹಾಗಾಗಿಬಿಟ್ಟು ಅವ್ನ ಮದುವೆಗೆ ಎಲ್ಲ ಗೋಲ್ಡೂ ಅಷ್ಟೇ ಹಂಗೆ ಪರ್ಚೇಸ್ ಮಾಡಿದ್ವಿ, ಸ್ಯಾರಿನೂ ಅಷ್ಟೇ ಹಂಗೆ ಪರ್ಚೇಸ್ ಮಾಡಿದ್ವಿ, ಲೆಹೆಂಗಾ ಎಲ್ಲ ಏನೇನು ಆಸೆ ಇತ್ತು ಎಲ್ಲ ಅದರಲ್ಲಿ ಅಲ್ಲಿ ಅವ್ನ ಮದುವೆ ಟೈಮ್ನಲ್ಲಿ ಎಲ್ಲ ನೆರವೇರಿಸ್ಕೊಂಬಿಟ್ವಿ. ಲೆಹೆಂಗಾ ತೊಗೋಬೇಕು, ಲೆಹೆಂಗಾ ಹಾಕೋಬೇಕು ಅನ್ನೋದೊಂದು ಆಸೆ ಇತ್ತು, ಅದನ್ನು ಹಾಕ್ಕೊಂಡು. ಇನ್ನು ಫುಲ್ಲು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ತೊಗೋಬೇಕಂತ ಹೇಳಿ ಅದನ್ನು ಆಸೆ ಇತ್ತು. ನಮ್ಮ ತಮ್ಮನ ಮದುವೆಲೇ ಜಾಸ್ತಿ ಎಲ್ಲ ಥರ ಪರ್ಚೇಸ್ ಮಾಡಿದ್ವಿ. ಪ್ಯೂರು ರೇಷ್ಮೆ ಸೀರೆ ಅಂತೂ ನಮ್ಮ ತಮ್ಮನ ಮದುವೆಯಲ್ಲಿ ಚೆನ್ನಾಗಿ ಪರ್ಚೇಸ್ ಮಾಡಿಬಿಟ್ವಿ. ಅದು ಹ್ಯಾಂಡ್ಲೂಮ್ ಅಂತ ಹೇಳ್ತಾರಲ್ವ, ಹಾಗೆ ಅದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಹಾಗಾಗಿ ಇನ್ನು ಅದನ್ನು ಯಾವಾಗಲೂ ಸ್ಯಾರಿ ಅಂತ ಉಡ್ಕೊಳೋದೇ ಇಲ್ಲ, ಯಾವಾಗೋ ಒಂದ್ಸಲ ಉಡ್ಕೊತಾ ಇರ್ತೀವಿ. ಹಾಗಾಗಿ ನಾವೇನು ಜಾಸ್ತಿ ಅಂತ ಆ ಥರ ತೊಗೊತಾ ಇರಲಿಲ್ಲ. ಬಟ್ ನಮ್ಮ ತಮ್ಮನ ಮದುವೆ ಟೈಮ್ನಲ್ಲಂತೂ ಎಷ್ಟು ಒಂದು 5-6 ಏನೋ ತೊಗೊಂಡ್ಬಿಟ್ವೋ ಏನೋ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿರೋದು ಕಾಸ್ಟ್ಲಿ ಸ್ಯಾರೀಸು. ಅದನ್ನೆಲ್ಲ ನಾನು ಸವಿತಾಸ್ ವ್ಲಾಗ್ನಲ್ಲಿ ಆಲ್ರೆಡಿ ನಾನು ಅದನ್ನೆಲ್ಲ ತೋರಿಸಿದ್ದೀನಿ. ಇನ್ನು ನೋಡ್ಬೋದು, ಇದು ಜಡೆಬಿಲ್ಲೆ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇದೂ ಅಷ್ಟೇ ನಮ್ಮ ತಮ್ಮನ ಮದುವೆ ಟೈಮ್ನಲ್ಲೇ ತೊಗೊಂಡಿದ್ದು.
ಕೊಡ್ಪನಕ್ಕೆ ಈ ಥರ ಕಟ್ಬಿಟ್ಟು ನಾನು ಒಂದು ಕೋಲನ್ನ ಕಟ್ಬಿಟ್ಟಿದ್ದೆ. ಯಾವ ಕೋಲು ಸಿಗಲೇ ಇಲ್ಲ ಅರ್ಜೆಂಟಲ್ಲಿ, ಅದು ಬೆಳಗ್ಗೆ ಟೈಮ್ನಲ್ಲಿ ಯಾವುದು ಸಿಗ್ತಾನೆ ಇರಲಿಲ್ಲ ನನಗೆ. ದೇವರಿಗೆ ಹಿಂದ್ಗಡೆ ಇದು ಕಟ್ಟೋಕ್ಕೆ ಅಂತೇಳ್ಬಿಟ್ಟು ಒಂದು ಮುದ್ದೆದು ಒಂದು ಕೋಲಿತ್ತು ನಮ್ಮ ಮನೇಲಿ, ಅದನ್ನೇ ದಾರ ಹಾಕಿಬಿಟ್ಟು ಚೆನ್ನಾಗಿ ಕಟ್ಬಿಟ್ಟಿದ್ದೆ. ಕರೆಕ್ಟ್ ಸೆಟ್ಟಾಗಿತ್ತು. ಇನ್ನು ಸೀರೆ ಪಿನ್ ಎಲ್ಲ ತೆಗೆದ್ಬಿಟ್ಟು ಇನ್ನು ನೋಡ್ಬೋದು ಸೀರೆ ಹೇಗೆ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ. ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಗ್ರ್ಯಾಂಡ್ ಇದೆ ಇದು ಸ್ಯಾರಿ, ಹಾಗಾಗಿ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಕೆಳಗಡೆ ಬಾರ್ಡರ್ ಇದು ಬಂದಿದೆ. ನಾನು ಆ್ಯಕ್ಚುಲಿ ಹಬ್ಬ ಮಾಡ್ತೀನೋ ಇಲ್ಲ ಅನ್ನೋ ಅನಿಸ್ಬಿಟ್ಟಿತ್ತು, ಅಷ್ಟು ಒಂಥರ ಸುಸ್ತಾಗಬಿಟ್ಟಿತ್ತು. ಇದು ರನ್ನಿಂಗ್ ಈ ಥರ ಬೇಕಂದರೆ ಇದರಲ್ಲಿ ನಾವು ಬ್ಲೌಸ್ ಮಾಡ್ಬೋದು, ಇಲ್ಲ ಅಂತಂದರೆ ಇದರಲ್ಲಿ. ಬನಾರಸ್ ಸ್ಯಾರಿ ಥರನೇ ಇದೆ, ಬಟ್ ಆದರೆ ತುಂಬ ಸ್ಮೂತಾಗಿದೆ, ಮೆತ್ತಗಿದೆ. ಇದು ಕಾಂಬಿನೇಷನ್ ಅಷ್ಟೇ ಸಖತ್ತಾಗಿದೆ. ಯೆಲ್ಲೋ ಕಲರ್ ಕಾಂಬಿನೇಷನ್ ಆಗಿರೋದ್ರಿಂದ ಚೆನ್ನಾಗಿ. ಇದು ರೆಡ್ ಅಂದರೆ ಒಂಥರ ಟೊಮೊಟೊ ರೆಡ್ ಆಗಿರೋದ್ರಿಂದ ಇಷ್ಟಪಟ್ಟು ತೊಗೊಂಡೆ. ನನಗೆ ರೆಡ್ ಅಂದರೆ ಇಷ್ಟ, ಹಾಗಾಗಿಬಿಟ್ಟು ಇದು ರೆಡ್ ಕಲರ್ದು ನೋಡಿಬಿಟ್ಟು ತೊಗೊಂಡೆ. ಅದರಲ್ಲಿ ಲೈಟಿಂಗ್ಸ್ನಲ್ಲಂತೂ ತುಂಬ ಬ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ಈ ಸ್ಯಾರಿ ತೊಗೊಂಡಿದ್ಮೇಲೆ ಒಂದು 3-4 ಜನ ಕೇಳಿದ್ದಾರೆ, ಎಲ್ಲಿ ತೊಗೊಂಡಿದ್ದೀರಾ ಸ್ಯಾರಿ, ಅಡ್ರೆಸ್ ಕೊಡಿ ಅಂತೇಳಿ. ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ. ಇದು ಸ್ಯಾರಿ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿರೋಂಥ ಸ್ಯಾರಿ. ಇದು ಹೆಂಗಿರುತ್ತೇನೋ ಅಂತೇಳಿ ಅಂದ್ಕೊಂಡಿದ್ದೆ ಫಸ್ಟು, ಹೆಂಗೆ ಇದು ಅಂತ. ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಎಷ್ಟು ಅಂತೇಳಿ ಮತ್ತೆ ಹೋಗಿದ್ದೀನಿ. ಒಂಥರ ಚೆನ್ನಾಗಿದೆ ಇದು ಸ್ಯಾರಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಲೈಟಿಂಗಿಗಂತೂ ಸಖತ್ತಾಗಿ ಕಾಣಿಸುತ್ತೆ. ಅದಕ್ಕೆ ಇಷ್ಟಪಟ್ಟು ಲಾಸ್ಟ್ ಟೈಮು ಹ್ಯಾಂಡ್ಸ್ ಎಲ್ಲ ಯೂಸ್ ಮಾಡಿದ್ದೆ. ಈ ಸಲ ಹ್ಯಾಂಡ್ಸ್ ಅಂತ ಏನು ಯೂಸ್ ಮಾಡಿಲ್ಲ. ಯಾವಾಗಲೂ ಅದೇ ಸಲ ಸೇಮ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಸಲ ಹ್ಯಾಂಡ್ಸು ಮತ್ತು ಲೆಗ್ಸ್ ಏನು ಯೂಸ್ ಮಾಡಿಲ್ಲ. ಈ ಥರ ಪೇಪರ್ನಲ್ಲೇ ಸುತ್ತಬಿಟ್ಟು ಬ್ಯಾಂಗಲ್ಸ್ನ ಹಾಕಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ಒಂಥರ. ಅದಕ್ಕೆ ಬ್ಲೌಸ್ ಕಾಂಬಿನೇಷನ್ ಇದು ರೆಡ್ಡಿಗೆ ಬ್ಲೌಸ್ ಕಾಂಬಿನೇಷನ್ ಇದು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕಾಂಬಿನೇಷನ್. ಒಂಥರ ಟೊಮೊಟೊ ರೆಡ್ಡಿಗೆ ಒಂಥರ ಲೆಮನ್ ಎಲ್ಲೋ ಕಲರ್ದು ಸಖತ್ತಾಗಿ ಇದೆ. ಸ್ಮೂತಾಗಿದೆ ಸ್ಯಾರೀಸು. ಸ್ಮೂತಾಗಿ ಇದ್ರೇನೆ ಚೆನ್ನಾಗಿ, ಶೆಕೆನೂ ಆಗಂಗಿಲ್ಲ. ಎಷ್ಟೊತ್ತವರೆಗೂ ಬೇಕು ಅಷ್ಟೊತ್ತು ಉಟ್ಕೋಬೋದು. ತುಂಬ ಹೊತ್ತು ಹಿಡ್ಕೊತೀವಿ ಅಂತಂದರೆ ರೇಷ್ಮೆ ಸೀರೆ ಅದು ಹಾಕೋಕ್ಕೆ ಒಂಥರ ಇದು ಆಗ್ತಾ ಇರುತ್ತೆ. ಬಟ್ ತೊಗೋಬೇಕು, ರೇಷ್ಮೆ ಸೀರೆನೂ ಬೇಕು. ರೇಷ್ಮೆ ಸೀರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅಂದರೆ ಮಾಮೂಲಿ ಸಿಂಪಲ್ ಫಂಕ್ಷನ್ಸ್ ಆ ಥರ ಏನಾದರೂ ಹೋದಾಗೆ, ಏನಾದರೂ ಓಪನಿಂಗ್ ಸೆರೆಮನಿ ಆ ಥರ, ಏನಾದರೂ ಪೂಜೆ ಆ ಥರ ಹೋದಾಗೆ ಈ ಥರ ಸ್ಯಾರೀಸ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಲಾಸ್ಟ್ ಟೈಮು ಹ್ಯಾಂಡ್ಸು ಮತ್ತು ಲೆಗ್ಸು ಎಲ್ಲ ಯೂಸ್ ಮಾಡಿದ್ದೆ. ಮತ್ತು ಮುಂದೆ ಕಳಸನ ಇಟ್ಬಿಟ್ಟು ಹಿಂದ್ಗಡೆ ಲಕ್ಷ್ಮಿನ ಕೂರಿಸಿದ್ದೆ. ಬೇರೆ ಥರನೇ ಮಾಡಿದ್ದೆ. ಹಳೇ ಲಾಗ್ಸ್ ಹೇಳಿದ್ನಲ್ವ, ಸವಿತಾ ಲಾಗ್ಸ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವರಮಹಾಲಕ್ಷ್ಮಿ 2023 ಅನ್ನೋದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗಲೂ ಇವಾಗಲೂ ಸ್ವಲ್ಪ ಚೇಂಜ್ನ ಮಾಡಿದ್ದೀನಿ. ಒಂದೇ ಥರ ಮಾಡಿದ್ರೆ ಯಾವಾಗಲೂ ಒಂದೇ ಥರನೇ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡೋಕ್ಕೆ ಅಂತೇಳಿ ಪ್ರಯತ್ನನ ಪಟ್ಟಿದ್ದೀನಿ. ಇದನ್ನು ಒಂಥರ ಹ್ಯಾಂಡ್ಸ್ ಎಲ್ಲ ಲೆಗ್ಸ್ ಯೂಸ್ ಮಾಡಲಿಲ್ಲಂಗೆ ಮಾಡಿರೋದ್ರಿಂದ ಇದನ್ನು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಮುದ್ದೆ ಕೋಲಿದು. ರಾತ್ರಿ ಎಲ್ಲಿಂದ ಉಡ್ಕೊಂಡು ಬರಲಿ ಅಂತೇಳ್ಬಿಟ್ಟು ಬೆಳಿಗ್ಗೆ ಇನ್ನು ಯೋಚನೆ ಮಾಡ್ತಾಯಿದ್ದೆ ಯಾವ್ದು ಕಟ್ಟೋಣ ಅಂತ. ನನಗೆ ನೆನಪು ಬಂದಿದೆ ಈ ಮುದ್ದೆ ಕೋಲಿಂದ. ಅದನ್ನೇ ಕಟ್ಬಿಟ್ಟು ಸೆಟ್ ಮಾಡಿದ್ದೆ. ಅದೊಂಥರ ಅದನ್ನು ಚೆನ್ನಾಗೇ ಕಾಣಿಸ್ತಾ ಇತ್ತು. ಇದೆಲ್ಲವೂ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ. ಇದನ್ನೆಲ್ಲವೂ ನೀಟಾಗಿ ಒಂದು ಬಾಕ್ಸು ಇಲ್ಲಾಂದ್ರೆ ಬ್ಯಾಗಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಟೈಮಿಗೆ ನಮಗೆ ಈಸಿಯಾಗಿ ಸಿಗುತ್ತೆ. ಎಲ್ಲ ಮತ್ತೆ ಹೊಸ ತೊಗೋಬೇಕು ಅನ್ನೋ ಅಂಥದ್ದಿರಲ್ಲ. ಈ ಸಲ ಜಾಸ್ತಿ ಹೊಸ ಐಟಮ್ಸ್ ಅಂತ ಏನೂ ತಂದ್ಕೊಂಡಿರಲಿಲ್ಲ. ಲಾಸ್ಟ್ ಟೈಮ್ ಇದ್ದಿದ್ದೇನೆ ಅದರಲ್ಲೇ ಮಾಡಿ ಯೂಸ್ ಮಾಡಿರೋದು. ಇದು ಕಳ್ಸೋಕ್ಕೆ ತುಂಬಿಸಿರೋ ಅಂಥ ನೀರು. ಇದು ಚೆಲ್ಲಬಾರ್ದು. ಏನಾದರೂ ಗಿಡಗಳಿಗೆ ಅದಕ್ಕೆ ಹಾಕಿದರೆ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿರ್ತೀರಲ್ಲ, ಹಾಗಾಗಿ ಯಾರು ತುಳಿಯಲ್ಲ ಅನ್ನೋ ಪ್ಲೇಸ್ನಲ್ಲಿ ಹಾಕಬೇಕು. ಇನ್ನು ಎಲ್ಲಿ ಹಾಕೋದು, ಇನ್ನು ಗಿಡಕ್ಕೆ ಹಾಕಬೇಕಲ್ವ, ಹಾಗಾಗಿಬಿಟ್ಟು ಎಲ್ಲ ಗಿಡಕ್ಕೆ ಹಾಕಿಬಿಟ್ಟು
ಇನ್ನು ಬಂದುಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಕಸ ಗುಡಿಸ್ತಾ ಇದ್ದೀನಿ. ಇಮಿಡಿಯೇಟಾಗಿ ಕಸ ಗುಡಿಸೋದು ಒಳ್ಳೆಯದಲ್ಲ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ಕಸ ಎಲ್ಲ ಗುಡಿಸಿ ಎಲ್ಲ ಒಂದು ಎತ್ತಿಟ್ಬಿಟ್ರೆ ಇನ್ನು ಎಲ್ಲ ಕೆಲಸ ಮುಗಿದ್ಬಿಡುತ್ತೆ. ಆಮೇಲೆ ವರಮಹಾಲಕ್ಷ್ಮಿಗೆ ಯೂಸ್ ಮಾಡಿರೋ ಅಂಥ ಎಲ್ಲ ಐಟಮ್ಸನ್ನು ಅಷ್ಟೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಎಲ್ಲ ನೀಟಾಗಿ ತೆಗೆದಿಟ್ಬಿಟ್ರೆ ನೆಕ್ಸ್ಟ್ ಇಯರ್ಗೆ ಇಳಿಸೋದು. ಇನ್ನು ದೀಪಾವಳಿ ಲಕ್ಷ್ಮೀ ಪೂಜೆಗೆ ಇನ್ನು ಇಷ್ಟು ಗ್ರ್ಯಾಂಡ್ ಅಂತ ಏನಿರಲ್ಲ, ಸುಮ್ಮನೆ ಸಿಂಪಲಾಗೇ ಇರುತ್ತೆ. ಅಂದರೆ ಸಿಂಪಲ್, ನಾನು ಮಾಡಿರೋದೇ ಸಿಂಪಲ್ಲು, ಇದಕ್ಕಿಂತ ಇನ್ನು ಸಿಂಪಲಾಗೇ ಮಾಡ್ತೀನಿ. ನಾನು ದೇವ್ರ ಮನೇಲೇ ಕೂರಿಸ್ಬಿಟ್ಟು ಮಾಡ್ತೀನಿ. ಹಾಗಾಗಿಬಿಟ್ಟು ಇನ್ನು ನನ್ನ ಮಗನೂ ಅಷ್ಟೇ ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ವಿ ಎಲ್ಲ ಚೇಂಜ್ ಎಲ್ಲ ಮಾಡಿಬಿಟ್ಟಿದ್ವಿ. ಸ್ವಲ್ಪ ಫರ್ನಿಚರ್ಸ್ ಎಲ್ಲ ತೆಗೆದು ಆ ಕಡೆ ಈ ಕಡೆ ಅಂತ ಅದನ್ನೆಲ್ಲ ಸರಿ ಮಾಡಿ ಇಡ್ತಾ ಇದ್ದಾನೆ. ಇನ್ನು ಅದು ಎಲ್ಲ ಎಷ್ಟು ವೇಟ್ ಅಂದರೆ ತುಂಬ ವೇಟ್ ಇದೆ, ಸರ್ಸೋಕ್ಕೆ ಬರೋದಿಲ್ಲ. ಹಾಗಾಗಿಬಿಟ್ಟು ಅದನ್ನೆಲ್ಲ ಸರಿಸಿ ಅವನೇ ಇಡ್ತಾ ಇದ್ದಾನೆ. ಇನ್ನು ಅಷ್ಟರಲ್ಲಿ ಇನ್ನು ಚಿನ್ನಿನೂ ಅಷ್ಟೇ ಕಾಲೇಜಿಂದ ಬಂದಿದ್ಲು. ಇನ್ನು ಸ್ವಲ್ಪ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಏನು ಮಾಡೋಣ ಅಂತ ಅಂದ್ಕೊತಿದ್ದೆ. ಯಾವಾಗಲೂ ಹಬ್ಬ ಎಲ್ಲ ಮಾಡಿದಾಗೆ ಹೋಳಿಗೆ ಮತ್ತು ಸಾರು ಮತ್ತು ಪಲ್ಯ ಏನಾದರೂ ಸ್ವಲ್ಪ ಉಳಿತಾ ಇತ್ತು. ಈ ಸಲ ಎಲ್ಲ ಕರೆಕ್ಟಾಗಿ ಆಗಿಬಿಟ್ಟಿತ್ತು. ಒಂದು ಸ್ವಲ್ಪ ಉಳಿದಿತ್ತು ಏನೇ ಅದ್ರ ಸಲುವಾಗಿ ಇನ್ನು ಇವಾಗಕ್ಕೂ ಅಡುಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಯಾಕಂದರೆ ಕಾಲೇಜಿಂದ ಬಂದಿದ್ದಾಳಲ್ಲ, ಅವಳಿಗೂ ಹೊಟ್ಟೆ ಹಸಿವಾಗಿರುತ್ತೆ. ಹಾಗಾಗಿಬಿಟ್ಟು ಆಮೇಲೆ ಯಾರು ಹೋಗ್ತೀರಾ ಅವರು ಹೊರಗಡೆ ಹಾಕ್ಬಿಡ್ಲಿ, ಕೆಳಗಡೆ ಹಾಕ್ತೀರಾ. ನಾನು ಮುಟ್ಟಂಗೆ ಅಲ್ಲ. ಫ್ಯಾನ್ ಬೇರೆ ಹಾಕೇ ಇರಲಿಲ್ಲ, ಇನ್ನೇ ಫುಲ್ಲು ಸೆಕೆ. ದೀಪ ಹಚ್ಚಿರೋದ್ರಿಂದ ಫ್ಯಾನೇ ಹಾಕಿರಲಿಲ್ಲ. ಸೆಕೆ ಅಂದರೆ ಸೆಕೆ ಆಗ್ತಾಯಿತ್ತು. ಇವಾಗ ಫ್ಯಾನ್ ಹಾಕ್ಕೊಂಡು ಎಲ್ಲ ಮುಗಿದ್ಮೇಲೆ ಇವಾಗ ಆರಾಮಾಗಿ ಕುತ್ಕೊಂಡಿದ್ದೀನಿ. ಹಬ್ಬ ಮಾಡೋದ್ರೊಳಗೆ ಏನೋ ಒಂದು ಫುಲ್ ಖುಷಿ. ಬಟ್ ಮಾಡಿದ್ಮೇಲೆ ಆಯ್ತದೆ ಒಂದಿನ ಪೂರ್ತಿ ಕಾಲುಗಳೆಲ್ಲ ಹಾಡು ಹೇಳ್ತಾ ಇರ್ತಾರೆ. ಬಟ್ ಮಾಡಬೇಕಲ್ಲ, ಹಬ್ಬ ಇದ್ದಾನೆ ಒಂಥರ ಸಡಗರ. ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂತಂದರೆ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಕಷ್ಟಪಟ್ಟು ಮಾಡಿದ್ಯಾ? ಇದ್ರಲ್ಲಿ ಕಷ್ಟಪಡೋದೇನಿದೆ? ಕಷ್ಟಪಟ್ಟು ಮಾಡಿದ್ದೀರಿ ಅಂತ ನಾನಂದರೆ ನಮ್ಮ ಮಗಳು ಇದನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ನನಗೆ ನೋಡಿದ್ರೆ ಹಬ್ಬ ಹಿಂದೆ ಒಂದು 2-3 ದಿನದಿಂದ ಸರಿಯಾಗಿ ನಿದ್ದೆನೆಲ್ಲ ಕಣ್ಣು ಮಲ್ಕೊಳ್ಳೋಣ ಅಂದರೆ ನಿದ್ದೆನೂ ನಿದ್ದೆ ಬರ್ತಾ ಇದೆ. ಒಂದು ಎಡಿಟಿಂಗ್ ಮಾಡೋದು, ಎಡಿಟಿಂಗ್ ತುಂಬ ದಿನ ಆಯಿತು ಎಡಿಟೇ ಮಾಡಿಲ್ಲ. ಎಡಿಟ್ ಮಾಡೋಣ ಅಂದ್ಕೊಂಡು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ, ಇವತ್ತು ಎಷ್ಟೊತ್ತಿದ್ರೆ ಎಡಿಟ್ ಮಾಡಲೇಬೇಕು ಅಂತ. ಯಾಕಂದರೆ ನಿನ್ನೆನೂ ಬಂದಿಲ್ಲ ವಿಡಿಯೋ, ಮೊನ್ನೆನೂ ವಿಡಿಯೋ ಬಂದಿಲ್ಲ. ಹಂಗಾಗ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಊಟ ಹಾಕ್ಕೊಡ್ತೀನಿ. ನಾನು ಹೋಳಿಗೆ ಇತ್ತು ಒಂದು, ಅದೇ ಹೋಳಿಗೆನೇ ತಿಂತಾಯಿದ್ದೀನಿ. ಹೋಳಿಗೆ ಜೊತೆಗೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ತುಪ್ಪ ಹಾಲು ಚೆನ್ನಾಗಿರುತ್ತೆ. ನಿನ್ನೆದೇ ಹೋಳಿಗೆ. ನನ್ನ ಮಗಳು ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ, ಅವರಪ್ಪ ಕೂಡ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ. ನಾನು ಮಾತ್ರ ಹೋಳಿಗೆ ತುಪ್ಪ ಹಾಲು.